ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀವಿ ಮೇಡಮ್. ಯಾರಿಷ್ಟ? ಗಿಲ್ಲಿ. ಒಂದೇ ವೀಕ್ ಇರೋದು ಗಿಲ್ಲಿನ ಗೆಲ್ತಾರೆ ಅನ್ಸುತ್ತಾ? ಹೌದು, ಖಂಡಿತ. ಖಂಡಿತ. ರಕ್ಷಿತನ ಗೆಲ್ಲಿ ಮೇಡಮ್. ಯಾರು ಗೆಲ್ಲಕ್ ಆಗಲ್ಲ. ಯಾರು ಏನೇ ಹೇಳಿದ್ರು ಗಿಲ್ಲಿನೇ ಗೆಲ್ಲೋದು. ನಮ್ ಇಡೀ ಫ್ಯಾಮಿಲಿನೇ ಗಿಲ್ಲಿಗೆ ಹಾಕಿರೋದು. ಹಂಗಾದ್ರೆ ನೀವು 99 ಓಟ್ಸ್ ಹಾಕಿದೀರಾ? 99 ಓಟು ಗಿಲ್ಲಿಗೆ ಹಾಕಿರೋದು. ಗಿಲ್ಲಿ ಬಿಟ್ಟು ಯಾರು ಗೆಲ್ಲಕ್ ಆಗಲ್ಲ. ಅಶ್ವಿನಿ ಮೇಡಮ್ ಅವ್ರನ್ನ ಗೆಲ್ಲಿಸ್ತೀನಿ ಮಾಡ್ತೀನಿ ಅಂತಾರಲ್ಲ, ಅದೆಲ್ಲ ಸುಳ್ಳು. ಮಾಡೋರ್ ಏನ್ ಗೊತ್ತಾ, ಹೇಳೋದಕ್ಕೆ ಹೇಳಿ ಎಲ್ಲಾನು ಬೇಡ ಅನ್ನಲ್ಲ. ಆದ್ರೆ ಆ ತರ ಎಲ್ಲ ಹೇಳ್ಬಾರ್ದು. ಇನ್ನೊಬ್ಬ ಹೇಳ್ತಾನೆ, ಡಾಕ್ಟರ್ ಗಿತ್ತಿ ಹೇಳ್ತಾರಲ್ಲ, ನಾನು ಅವನ್ನ ಸೋಲ್ಸ್ತೀನಿ ನೋಡಿ ಮೇಡಮ್. ಬಿಗ್ ಬಾಸ್ ಇಂದ 50 ಲಕ್ಷ ಮಾತ್ರ ಕೊಡ್ಬೋದು ಅಷ್ಟೇನೆ. ಅವ್ರ ಆಚೆ ಕರೆದ್ರೆ ಪ್ರತಿ ಒಬ್ರು ಗಿಲ್ಲಿ ಫ್ಯಾನು ಅವ್ನ ಆಚೆ ತರಿಸ್ಲಿ, ₹1 ಅಂತ ಒಂದೇ ಒಂದ್ ಸ್ಕ್ಯಾನ್ ಹಾಕ್ಲಿ, 1 ಕೋಟಿ ಅವ್ನ್ಗೆ ಹೋಯ್ತದೆ. ಏನ್ ಮಾಡಕ್ ಮೇಡಮ್ ಅವರು 50 ಲಕ್ಷನೇ ಕೊಡೋಲ್ಲ ಅಷ್ಟೇನೆ. ಆದ್ರೆ ಯಾವ ಕಾರಣಕ್ಕೂ ಅಭಿಮಾನಿಗಳಿದಾರಲ್ಲ, ಅವ್ನ್ ಬಡವನೇ ಆಗಿರ್ಬೋದು, ಅವ್ರ ಮನೇಲಿ ಏನಿಲ್ಲ ಎಲ್ಲ ಕೋಟಿ ಅಂತ ಹೇಳ್ತಾ ಇದಾರೆ. ಎಲ್ಲಾ ಸುಳ್ಳು. ಹೇಳೋರೆಲ್ಲ ಕೊಡ್ತಾರ? ಅಭಿಮಾನ ಆಯ್ತು ತಾನೆ ನಿಮ್ಗೆ? ಆಯ್ತು ಮೇಡಮ್, ನನಗ್ ಬೇಡ, ನಿಮ್ಗೆ ಯಾರ ಮೇಲೆ ಅಭಿಮಾನ ಇದೆ? ಗಿಲ್ಲಿನೇ. ಅಂತ ಇದ್ರಲ್ಲಿ ಬೇರೆಯವ್ರಿಗೆ ಯಾಕೆ ಮೇಡಮ್ ಹೇಳ್ಬೇಕು? ಗಿಲ್ಲಿನೇ ಬೇಕು ಮೇನ್ ಆಗಿ. ಏನಂದ್ರೆ ಅವ್ನ್ ಯಾರ ಮೋಸ ಮಾಡಿದಾನ ಹೇಳಿ? ಇವಾಗ ಎಲ್ಲ ನೋಡಿ, ಹೇಳೋದ್ ಕೇಳ್ಕೊಳ್ಳಿ. ರೈತರ ಮಗ ಅವನು. ಇವತ್ತು ಎಲ್ಲಾರು ದೊಡ್ಡವ್ರು ಬೆಳೆದಿದ್ದಾರೆ, ಎಲ್ಲಾರನು ಗೆಲ್ಸಿದ್ದಾರೆ. ಆ ಮಾತು ನಮಗ್ ಬೇಕಾಗಿಲ್ಲ. ಒಬ್ಬ ರೈತರ ಮಗ ಬೆಳೆದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಒಬ್ಬ ರೈತರ ಮಗ, ಬಡವ್ರ ಮಗ ಬೆಳಿಲೇಬೇಕು, ಅವ್ನ್ ಗೆಲ್ಲೇಬೇಕು ಅನ್ನೋದು ಆಸೆ ಅಷ್ಟೇ ಮೇಡಮ್. ಇನ್ನು ಬೇರೆ ಪ್ರಶ್ನೆ ನಾವು ತಗೊಳಕ್ ಆಗಲ್ಲ. ಏನಂದ್ರೆ ರೈತರ ಮಕ್ಕಳಾದ್ರೂ ಒಬ್ರಾದ್ರೂ ಒಬ್ರು ಗೆಲ್ಬೇಕು ಅನ್ನೋ ಆಸೆ ಅಷ್ಟೇ. ನಾವು ಅಂದ್ರೆ ಇವಾಗ ಹನುಮಂತ ಗೆದ್ದಿದ್ದನ್ನ ನೋಡಿ ಇವ್ರು ಕಾಪಿ ಮಾಡ್ತಾರೆ ಅಂತ ಅನ್ಸುತ್ತಾ? ಹನುಮಂತನು ತುಂಬಾ ಬಡವ. ಅವನು ಅವನುವೇ ಮುಂದೆ ಬಂದಿರೋದು. ಕಷ್ಟಪಟ್ಟಿ ಬಂದವ್ರಿಗೆ ಮೇಲ್ ಬರ್ಲಿ ಮೇಡಮ್, ನಾವು ಕೇಳೋದಷ್ಟೇನೆ. ಅವನು ಕಷ್ಟಪಟ್ಟಿದ್ದಾನೆ, ಇವನು ತುಂಬಾ ಓದಿ ಗಿಲ್ಲಿ ಬಂದಿದ್ದಾನೆ, ಒಳ್ಳೇದಾಗಿದ್ದಾನೆ. ಅಂದ್ರೆ ಸ್ವಲ್ಪ ಮಂಡ್ಯದಿಂದ ಫಸ್ಟ್ ಶೋ ಏನ್ ಇಲ್ವಲ್ಲ ಮೇಡಮ್. ಹನುಮಂತಣ್ಣ ಅವ್ರಿಗೆ ನೋಡ್ರೆ ಕಾಪಿ ಮಾಡ್ಬೇಕಂತ ಏನ್ ಇಲ್ವಲ್ಲ. ನಾವ್ ಅವಾಗ್ಲೇ ಅವ್ನಿಗೆ ಬೇರೆ ಶೋ ನೋಡಿದೀವಿ. ಅದ್ರಲ್ಲೂ ಹೇಗಿದ್ದಾರೆ, ಇದ್ರಲ್ಲೂ ಹಾಗೆ ಇದ್ದಾರೆ ಅವರು. ಈಗ ಅವರು ಪಳ್ಳಾರ್ ಗಿಲ್ಲಿ ಅಂತ ಹೆಸರು ಕೊಟ್ಕೊಂಡಿದಾರಲ್ಲ, ಅದ್ ಹೆಸರು ಸೂಟ್ ಆಗುತ್ತಾ ಅವ್ರಿಗೆ, ಇಲ್ಲ ಬೇರೆ ಯಾವ್ದಾದ್ರು ಹೆಸರು ನೀವು ಕೊಡ್ತೀರಾ? ಚೆನ್ನಾಗಿದೆ ಮೇಡಮ್. ಯಾಕಂದ್ರೆ ಅವ್ರು ಯಾವ ಟೈಮ್ ಅಲ್ಲಿ ಹೇಗ್ ಮಾತಾಡ್ಬೇಕು, ಹೇಗ್ ಆ ಟೈಮ್ ನ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಗೊತ್ತಿದೆ. ಅದೇ ಮಂಡ್ಯದಲ್ಲಿ ಇದಾರೆ, ಮಂಡ್ಯದಿಂದ ಒಬ್ರು ಗೆಲ್ಲಿ ಒಳ್ಳೇದಾಗಿ. ಹಾಗೆ ನೆಕ್ಸ್ಟ್ ಲೇಡೀಸ್ ಅಂತ ಬಂದ್ರೆ ರಕ್ಷಿತಾ ಅವ್ರ ಗೆಲ್ಲಿ. ರಕ್ಷಿತಾ ಈಗ ರಕ್ಷಿತಾ ಕಾವ್ಯನ ಬೀಟ್ ಮಾಡಿ ರಕ್ಷಿತಾ ಕೂಡ ಒಂದ್ ಲೈನ್ ಹಾಕ್ತಾ ಇದಾರಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ಅವರು ಅಣ್ಣನ್ ಸ್ಥಾನದಲ್ಲೇ ನೋಡ್ತಾ ಇದಾರೆ. ಆದ್ರೆ ಅಣ್ಣನ್ ಸ್ಥಾನದಲ್ಲೇ ನೋಡ್ತಾರೆ. ಅದ್ರಲ್ಲೂ ಅವ್ರಿಬ್ರಿಗೂ ಅರ್ಥ ಆಗಿ ಅವ್ರು ಚೆನ್ನಾಗಿರ್ತೀನಿ ಅಂದ್ರೆ ಚೆನ್ನಾಗಿರ್ಲಿ, ಏನ್ ತೊಂದ್ರೆ ಇಲ್ಲ ಅಷ್ಟೇ. ಓಕೆ, ಹೇಳಕ್ಕಾಗಲ್ಲ. ದೇವ್ರ ಮುಂದೆ ಯಾರು ದೊಡ್ಡವ್ರಲ್ಲ ಮೇಡಮ್. ಆದ್ರೆ ಇದ್ರಲ್ಲಿ ಬಂದಿರೋದು ನಮ್ಗೆ ರೈತರ ಮಗ ಗೆಲ್ಬೇಕು ಅಷ್ಟೇ. ನನ್ ಅದ್ರ ಮುಂದೆ ನಾವು ಕೇಳಕ್ ಇಷ್ಟಪಡಲ್ಲ. ಒಬ್ರು ಇವತ್ತು ಅವನು ಹನುಮಂತ ಗೆದ್ದಿರೋದಕ್ಕೂ ಒಂದ್ ಕಾರಣ ಇದೆ, ರೈತರ ಮಗ ಅಂತ ಇವನೊಬ್ಬ ಗೆದ್ರೆ ಅದಕ್ಕೂ ಕಾರಣ ಬರುತ್ತೆ. ಇಷ್ಟ ಆಗುತ್ತೆ, ಎಲ್ಲಾರ್ಗು ಇಷ್ಟ ಆಗುತ್ತೆ. ಈಗ ಏನಾದ್ರೂ ಗಿಮಿಕ್ ಮಾಡ್ಬಿಟ್ಟು ಅಶ್ವಿನ ಗೆಲ್ಸ್ಬಿಟ್ರು ಅಂತ ಅಂದ್ರೆ ಏನ್ ಮಾಡ್ತೀರಾ? ನಿಮ್ ರಿಯಾಕ್ಷನ್ ಹೆಂಗಿರುತ್ತೆ? ನಮ್ಮ ರಿಯಾಕ್ಷನ್ ಏನು ಅಂದ್ರೆ ಮೇಡಮ್, ಬೇಜಾರಾಗುತ್ತೆ. ಅಲ್ಲ, ಬೇಜಾರಾಗತ್ತೆ. ಓಕೆ, ಲೈಕ್ ವಾಟ್ ನೆಕ್ಸ್ಟ್? ಇಷ್ಟ ಕೊಡ್ಬಾರ್ದಿತ್ತು ಮೇಡಮ್ ಜನಗಳಿಗೆ. ಓಟ್ ಒಂದೇ ಕೊಡ್ಬಾರ್ದಿತ್ತು. ಅವ್ರವ್ರ ಬಿಗ್ ಬಾಸ್ ಶೋ ಅಲ್ಲಿ ಅವ್ರವರೇ ಮಾಡ್ಕೋಬಹುದಿತ್ತು. ಇದು ಈ ಸಲ ಅಶ್ವಿನಿ ಮೇಡಮ್ ಏನಾದ್ರು ಗೆದ್ರೆ ಕರ್ನಾಟಕದ ಜನಗಳಿಗೆ ಮೋಸ ಮಾಡ್ದಂಗೆ ಇದೆ. ಬಿಗ್ ಬಾಸ್ ಮೋಸ ಆಗುತ್ತೆ. ಗಿಲ್ಲಿಗ್ ಮೋಸ ಆಗ್ಲಿಲ್ಲ, ಕರ್ನಾಟಕ ಜನಕ್ ಮೋಸ ಆಗುತ್ತೆ. ಫಸ್ಟ್ ಇವರು ಓಟ್ ಅಂತ ಕೊಟ್ಟಿದ್ದು ತಪ್ಪಿದೆ. ಜನದ ಇವಾಗ ಓಟ್ ಅಂತ ಏನಕ್ಕೆ ಹಾಕಿದ್ದಾರೆ? ಅವರು ಅಲ್ಲಿ ಆಟ ಆಡಿದಾರೋ ಗೆಲ್ಲಿದಾರೋ ಬೇಕಾಗಿಲ್ಲ. ಅವರು ಯಾವ ರೀತಿ ಓಟ್ ಬಿಟ್ಟಿದಾರೋ ಆ ರೀತಿ ಓಟ್ ಅಲ್ಲಿ ಗೆಲ್ಲಿ ಬಿಡಿ. ಅದು ಗಿಮಿಕ್ ನಡೆಯಲ್ಲ ಅಂತ. ಇಲ್ಲಿ ಗಿಮಿಕ್ ನಡೆಯಲ್ಲ. ಏನು ಗಿಮಿಕ್ ನಡೀತದೆ ಮೇಡಮ್? ಇವತ್ತು ಟಾಪ್ ಕೊಟ್ಟಿರೋದು ಯಾರು? ಫಸ್ಟ್ ಅವ್ರು ಕೊಟ್ಟಿರೋದು ಏನು ಓಟ್ ಇಲ್ಲ. ಅವ್ರ ಓಟ್ ಯಾವ್ದು ಯಾರಿಗೆ ಟಾಪ್ ಬಂದಿರ್ತದೋ ಅವ್ರು ಗೆಲ್ಲಿ ಬಿಡಿ ಮೇಡಮ್. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಆಗಲ್ಲ, ತೋರ್ಸಕ್ ಆಗಲ್ಲ. ಪ್ರೂಫ್ ಲೈವ್ ಕೊಟ್ಟಿರೋ ತರನೇ ಪ್ರೂಫ್ ತೋರಿಸ್ಬೇಕು. ಇವಾಗ ಮೇಡಮ್ ಇವಾಗ ಏನ್ ಹೇಳ್ತಾ ಇದೀನಿ, ಲೈವ್ ಅಲ್ಲೇನೆ ಓಟ್ ಹಾಕಕ್ ಬಿಡ್ಲಿ ಜನಗಳಿಗೆ, ಓಕೆನಾ? ಲೈವ್ ಅಲ್ಲಿ ತೋರಿಸ್ಲಿ. ಯಾರು ಓಟ್ ಹಾಕ್ತಾರೆ, ಗಿಲ್ಲಿಗ್ ಹಾಕ್ತಾರ, ಅಶ್ವಿನಿಗ್ ಹಾಕ್ತಾರ, ಇಲ್ಲ ರಕ್ಷಿತ್ಗೆ ಹಾಕ್ತಾರೋ, ಯಾರಿಗಾದ್ರು ಹಾಕ್ಲಿ, ಲೈವ್ ಅಲ್ಲಿ ಗೊತ್ತಾಗ್ತದಲ್ವಾ? ಗೆದ್ದಾರೆ ಬರ್ಲಿ. ಇವಾಗ ಯಾರು ಮೇನ್ ಬರ್ತಾರೆ ಓಟ್ ಅಲ್ಲಿ, ಒಂದು ಟಿವಿಲಿ ಬಿಟ್ಬಿಡ್ಲಿ. ಅದು ಎಷ್ಟು ಜನ ಓಟ್ ಹಾಕ್ತಾರ ಅಲ್ಲಿ ತೋರಿಸ್ತಾರೆ. ಗಿಲ್ಲಿ ನಮ್ ಗಿಲ್ಲಿ ಇದ್ರೆ ಎಲ್ಲಾರ್ಗು ತಾಕತ್ತು. ನಮ್ ಗಿಲ್ಲಿ ಗೆಲ್ಲೇಬೇಕು. ಗಿಲ್ಲಿ ಬೇಕು ಗಿಲ್ಲಿ ಕೊಡು ನಮ್ ಮಂಡ್ಯ ಹುಡುಗ ನೀನು.
ಗಿಲ್ಲಿ ಕೊಡು ಕೊಡು. ಮೀಟರ್ ಬೇಕು ಮೀಟರ್. ಆದ್ರೆ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ? ನಾವು ಮನೆಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಮೇಡಮ್. ಕೇಕ್ ತಗೊಬಂದ್ ಕಟ್ ಮಾಡ್ತೀವಿ. ಗಿಲ್ಲಿ ಗೆಲ್ಲೇಬೇಕು ಮೇಡಮ್. ನಾವು ಗೆದ್ರೆ ಹಿಂಗ್ ಸ್ಟಫ್ ಹಾಕ್ತಿವಿ ಮೇಡಮ್. ಗಿಲ್ಲಿ